ಹಾಯ್, ಐ ಆಮ್ ಕಿಶೋರ್. ನಾನು ನಿಮ್ಮ ಹತ್ರ 10 ನಿಮಿಷ ಪರ್ಸನಲ್ ಆಗಿ ಮಾತಾಡಬೇಕು. ಇದು ನನ್ನ ವಿಸಿಟಿಂಗ್ ಕಾರ್ಡ್. ಇದರಲ್ಲಿ ನನ್ನ ಸೆಲ್ ನಂಬರ್ ಇದೆ. ನಿಮ್ಮ ಫೋನ್ಗೋಸ್ಕರ ಇವತ್ತು ಸಂಜೆ ಸೂರ್ಯ ಮುಳುಗೋ ತನಕ ಚಾಮುಂಡಿ ಬೆಟ್ಟದಲ್ಲಿ ಕಾಯ್ತಾ ಇರ್ತೀನಿ. ನೀವು ಫೋನ್ ಮಾಡಿ ಇಂಥ ಜಾಗಕ್ಕೆ ಬಂದು ಮೀಟ್ ಮಾಡಿ ಅಂತ ಹೇಳಿದ್ರೆ ಸಾಕು, ನಾನು ಬರ್ತೀನಿ, ನನ್ನ ವಿಷಯ ಮಾತಾಡ್ತೀನಿ. ನೆನಪಿರ್ಲಿ, ಇವತ್ತು ಸಂಜೆ ಸೂರ್ಯ ಮುಳುಗೋ ತನಕ ಚಾಮುಂಡಿ ಬೆಟ್ಟದಲ್ಲಿ ನಾನು ನಿಮ್ಮ ಫೋನ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ಮಿಸ್ಟರ್, ಯಾರೇ ನೀವು? ಸಮಾಧಾನ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನಗೆ ಗೊತ್ತು, ಇಷ್ಟೊತ್ತಿನಲ್ಲಿ ಪರ್ಮಿಷನ್ ಇಲ್ಲದೆ ಒಂದು ಹುಡುಗಿ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡು ಮಾತಾಡೋದು ತಪ್ಪು ಅಂತ ನನಗೆ ಗೊತ್ತು. ಆದ್ರೆ ನಾನೀ ತಪ್ಪು ಮಾಡೋದಕ್ಕೆ ಕಾರಣ ನೀವು. ನಾನು ನಿಮ್ಮನ್ನ 10 ನಿಮಿಷ, ಬರೀ 10 ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಟೈಮ್ ಕೇಳಿದೆ. ಸೂರ್ಯ ಮುಳುಗೋ ತನಕ ಚಾಮುಂಡಿ ಬೆಟ್ಟದಲ್ಲಿ ಕಾಯ್ದೆ. ಆದ್ರೆ ಅಲ್ಲಿಗೆ ನಿಮ್ ಫೋನ್ ಬರ್ಲಿಲ್ಲ, ನಾನು ಇಲ್ಲಿಗೆ ಬಂದೆ. ತಪ್ಪಾ? ನಾನು ಯಾಕ್ರಿ ನಿಮ್ಗೆ 10 ನಿಮಿಷ ಟೈಮ್ ಕೊಡ್ಬೇಕು? ಅದೇ ಯಾಕೆ ಅಂತ ಹೇಳೋದಕ್ಕೆ ನಾನು ನಿಮ್ಮನ್ನ ಕೇಳಿದ್ದು. 10 ನಿಮಿಷ ಟೈಮು. ಬರೋದ್ ಬಂದ್ಬಿಟ್ಟಿದೀನಿ, ಹೇಳೋದನ್ನ ಹೇಳ್ಬಿಟ್ಟು ಹೋಗ್ತೀನಿ. ನನ್ನ ಹೆಸರು ಕಿಶೋರ್, BE ಗ್ರಾಜುಯೇಟ್. ಈಗ ನನಗೆ ಮದ್ವೆ ಆಗೋ ವಯಸ್ಸು. ಮನೆಯಲ್ಲಿ ಅಮ್ಮ ಬೇರೆ ಒಂದೇ ಸಮನೆ ಮದ್ವೆ ಮಾಡ್ಕೋ ಅಂತ ಹಿಂಸೆ ಮಾಡ್ತಾ ಇದಾರೆ. ಸರಿ, ಮಾಡ್ಕೋತೀನಿ ಅಂತ ಅವ್ರಿಗೂ ಮಾತು ಕೊಟ್ಬಿಟ್ಟಿದೀನಿ. ಬಟ್ 2 ತಿಂಗಳು ಟೈಮ್ ತಗೊಂಡಿದೀನಿ. ಯಾಕೆ ಗೊತ್ತಾ? ನನಗೆ ನಾನೊಂದು ಹುಡುಗಿನ ಪ್ರೀತಿ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಈ ಓದೋದು, ಕೆಲ್ಸಕ್ಕೆ ಸೇರೋದು, ಮನೆ ಪ್ರಾಬ್ಲಮ್ ಎಲ್ಲ ಸೇರ್ಕೊಂಡು ನನ್ನ ಲವ್ ಮಾಡೋ ಟೈಮಲ್ಲಿ ಲವ್ ಮಾಡೋದಕ್ಕೆ ಬಿಡ್ಲಿಲ್ಲ. ಸರಿ, ಮದ್ವೆ ಮಾಡ್ಕೊಳ್ಳೋ ಟೈಮ್ನಲ್ಲಾದ್ರೂ ಯಾರನ್ನಾದ್ರೂ ಲವ್ ಮಾಡಿ ಮದ್ವೆ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದೆ. ಆವತ್ತಿಂದಾನೆ ಮೈಸೂರಿನಲ್ಲಿರೋ ಎಲ್ಲಾ ಹುಡುಗಿರ್ನೂ ನೋಡೋದಕ್ಕೆ ಶುರು ಮಾಡಿದೆ. ಬಹಳ ಸುಂದರವಾಗಿದಾರ್ರಿ ಮೈಸೂರಿನಲ್ಲಿರೋ ಹುಡುಗಿರು. ಬೇರೆ ಕಡೆಯಿಂದ ಬರೋ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ಇಡೀ ಕರ್ನಾಟಕದಲ್ಲೇ ತುಂಬಾ ಚೆನ್ನಾಗಿರೋ ಹುಡುಗಿರು ಅಂದ್ರೆ ಮೈಸೂರು ಹುಡುಗಿರ್ ಮಾತ್ರ ಅಂತ. ನನ್ನ ಮಕ್ಕಳು ಸುಮ್ನೆ ಟೈಮ್ ಪಾಸಿಗೆ ಹೇಳ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅವ್ರ ಮಾತೆ ಕರೆಕ್ಟ್. ಈ ಮೈಸೂರು ಹುಡುಗಿರೇನೋ ಚೆನ್ನಾಗಿದ್ದಾರೆ, ಆದ್ರೆ ಚೆನ್ನಾಗಿರೋ ಒಂದೊಂದು ಹುಡುಗಿರ ಹಿಂದೆ ಕಮ್ಮಿ ಅಂದ್ರೂ 3-4 ಜನ ಹುಡುಗರಿರ್ತಾರೆ. ಅದು ಬರೀ ಮೈಸೂರು ಹುಡುಗರಲ್ಲ, ಮಂಗಳೂರು, ಬೆಂಗಳೂರು ಹುಡುಗರೆಲ್ಲ ಇದಾರೆ. ನನಗಂತ ಹುಡುಗಿರಂದ್ರೆ ಇಷ್ಟ ಆಗಲ್ಲ. ನನಗೆ ಅಂದ ಚಂದಕ್ಕಿಂತ ಒಳ್ಳೆ ಮನಸ್ಸಿರೋಳು, ಒಳ್ಳೆ ನಡೆ ನುಡಿ ಇರೋ ಅಂತ ಹುಡುಗಿ ಇಷ್ಟ. ಅಂತ ಹುಡುಗಿ ನಾನು ನೋಡ್ದೆ. 2-3 ದಿವಸ ಆಕೆ ಹಿಂದೆ ಓಡಾಡ್ದೆ, ಅಬ್ಸರ್ವ್ ಮಾಡ್ದೆ. ಕೊನೆಗೆ ಡಿಸೈಡ್ ಮಾಡ್ದೆ, ಈಕೆನೆ ನಾನು ಪ್ರೀತಿ ಮದುವೆ ಮಾಡ್ಕೊಳ್ಳೋ ಹುಡುಗಿ ಅಂತ. ಈ ವಿಷಯನ ರೊಮ್ಯಾಂಟಿಕ್ ಆಗಿ ನಿಮ್ ಮುಂದೆ ಹೇಳ್ಬೇಕು ಅಂತಾನೆ ನಾನು 10 ನಿಮಿಷ ಟೈಮ್ ಕೇಳಿದ್ದು. ನೀವು ನೋಡಿದ್ರೆ ಟೈಮ್ ಕೊಡದೆ ನಾನು ಈ ರೀತಿ ಹೇಳೋ ಹಾಗೆ ಮಾಡಿದ್ರಿ. ಆದ್ರೂ ಇದು ಒಂಥರ ರೊಮ್ಯಾಂಟಿಕ್ ಆಗಿತ್ತಲ್ವಾ? ಓಕೆ, ನೀವು ಮಲಗಬೇಕು, ನಾನ್ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ. ನೀವು ಮಲ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ. ನಾಳೆ ಬೆಳಗ್ಗೆ ನಿಮ್ಗೋಸ್ಕರ ಹಿಲ್ವಿ ಹತ್ರ ಕಾಯ್ತಾ ಇರ್ತೀನಿ. ನೀವು ಬಂದು ನಿಮ್ ನಿರ್ಧಾರ ಅಂತ ತಿಳಿಸಿ. ನಿಮ್ ನಿರ್ಧಾರ ಓಕೆ ಅನ್ನೋದಾದ್ರೆ ಓಕೆ, ಆದ್ರೆ ಇಲ್ಲ ಅನ್ನೋದಾದ್ರೆ ಮಾತ್ರ ಕರೆಕ್ಟಾಗಿ ಕಾರಣ ಹೇಳ್ಬೇಕಾಗತ್ತೆ. ನೆನಪಿರ್ಲಿ, ನೀವ್ ಯೋಚನೆ ಮಾಡೋವಾಗ ನಾನು ತುಂಬಾ ಒಳ್ಳೆ ಹುಡುಗ ಅನ್ನೋದು ನಿಮ್ ನೆನಪಿನಲ್ಲಿರ್ಲಿ. ನಾಳೆ ಬೆಳಗ್ಗೆ ಏನಾದ್ರೂ ನೀವು ಅಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಾನು ನಿಮ್ ತಂದೆ ತಾಯಿ ಮುಂದೆ ಇರ್ತೀನಿ. ಅಲ್ಲಿ ನಮ್ ಪ್ರೀತಿ ವಿಷಯ ಮಾತಾಡಲ್ಲ, ನೇರವಾಗಿ ಮದುವೆ ವಿಷಯ ಮಾತಾಡ್ತೀನಿ. ಬಾಯ್, ಗುಡ್ ನೈಟ್.
ಹಾಯ್ ಇಂದು. ಯಾರಿವ್ರು? ನಿಮ್ ಬ್ರದರಾ? ಸೋದರ ಮಾವನ? ಲವ್ವರ್ ಅಂತೂ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಿನ್ಗ ಆ ಥರದವ್ರು ಯಾರು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಓಕೆ, ಎನಿ ಹೌ, ಐ ಆಮ್ ಕಿಶೋರ್, ಮಿಸ್ಟರ್ ಬಾಡಿಗಾರ್ಡ್. ಹಾಯ್, ಐ ಎಮ್ ಏಕಾಂತ್. ಹಾ ನೋಡಿ ಮಿಸ್ಟರ್ ಏಕಾಂತ್. ಓಕೆ ನೋಡಿ, ನಾನು ಇಷ್ಟು ದಿನ ಇವ್ರ ಹತ್ರ ತುಂಬಾ ಪೊಲೈಟ್ ಆಗಿ ನಡ್ಕೊಂಡಿದ್ದೀನಿ. ನೀವು ಮಧ್ಯ ತಲೆ ಹಾಕಿ ಅದನ್ನ ಪೊಲ್ಯೂಟ್ ಮಾಡಬೇಡಿ. ನೀವು ನಿಮ್ ಹೆಸರಿಗೆ ತಕ್ಕಾಗ ಏಕಾಂತವಾಗಿ ಇದ್ಬಿಡಿ. ಇಲ್ಲ ಅಂದ್ರೆ ಸಾಕ್ ನಿಲ್ಸನ್ ನಿನ್ ತಲಹರಟೆ, ಸಾಕ್ ನಿಲ್ಸನ್ ನಿನ್ ತಲಹರಟೆ, ಸಾಕ್ ನಿಲ್ಸನ್ ನಿನ್ ತಲಹರಟೆ. ಇಂದು ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಕಿಶೋರ್, ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಕಿಶೋರ್, ಮೀಟ್ ಮೈ ಬೆಸ್ಟ್ ಫ್ರೆಂಡ್ ಕಿಶೋರ್. ಹಲೋ, ಇದುವರೆಗೂ ನಾನು ನಿಮ್ ಹತ್ರ ನಡ್ಕೊಂಡಿರೋ ರೀತಿ ನೀತಿಗೆಲ್ಲ ಇವನೇ ಕಾರಣ. ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಅದಕ್ಕೆ ನಾನು ನೆನ್ನೆನೆ ಹೇಳಿದ್ದು ನಾನು ತುಂಬಾ ಒಳ್ಳೆ ಹುಡುಗ, ನೆನಪಿರ್ಲಿ ಅಂತ. ಇಂದು ಕೋಪನಾ? ವಾಟ್ ನಾನ್ಸೆನ್ಸ್! ನೀನ್ ಏನ್ ಮಾಡ್ತಾ ಇದೀಯ ಅನ್ನೋದ್ರ ಮೇಲೆ ಪ್ರಜ್ಞೆ ಇದೆ ತಾನೆ? ನಾನು ಏನೇ ಮಾಡಿದ್ರು ನನ್ನ ಪ್ರಜ್ಞೆ ಒಳಗೇನೆ ಮಾಡೋದು. ನೀನ್ ನಿನ್ ಪ್ರಾಬ್ಲಮ್ ಹೇಳಿದಾಗ ಅದನ್ನ ಹೇಗ್ ಸಾಲ್ವ್ ಮಾಡ್ಬೇಕು ಅಂತ ತಲೆ ಕೆಡಿಸ್ಕೊಂಡೆ, ಯೋಚನೆ ಮಾಡಿದೆ. ಇಂಡೈರೆಕ್ಟ್ ಆಗಿ ನಮ್ ಡ್ಯಾಡಿ ಹತ್ರ ಡಿಸ್ಕಸ್ ಕೂಡ ಮಾಡಿದೆ. ಆಗ ನನಗೆ ಸಿಕ್ಕ ಬೆಸ್ಟ್ ಸೊಲ್ಯೂಷನ್ ಅಂದ್ರೆ ಇದೇನೆ. ಯಾವುದು? ಕಿಶೋರು ನಿನ್ನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅಂತ ನಿನ್ ಹಿಂದೆ ಬಿದ್ರೆ ಆ ವಿಷಯ ನಿಮ್ಮ ಮಮ್ಮಿ ಡ್ಯಾಡಿಗೆ ಗೊತ್ತಾಗಿ ಕಿಶೋರ್ ಯಾರು ಏನು ಅಂತ ವಿಚಾರಿಸ್ತಾ ಇದ್ರು. ಡೆಫಿನೆಟ್ ಆಗಿ ಕಿಶೋರ್ ವಿಚಾರದಲ್ಲಿ ಡಿಸಪಾಯಿಂಟ್ ಆಗಿರೋರು. ಯಾಕೆಂದ್ರೆ ಕಿಶೋರು ನಿಮ್ಮ ಮಮ್ಮಿ ಡ್ಯಾಡಿ ಆಸೆನಲ್ಲಿರೋ ಹುಡುಗ ಆಗೋದಿರ್ಲಿ, ನಿಮ್ಮ ಫ್ಯಾಮಿಲಿ ಸ್ಟೇಟಸ್ಗೂ ಅವನು ಸೂಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಿನಗೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡಿರೋ ಈ ಟೈಮ್ನಲ್ಲಿ ಇಂಥದ್ದೇನಾದ್ರೂ ಒಂದೇ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆದ್ರೂ ಸಾಕು, ಅವರು ಅವ್ರ ಆಸೆನ ಬದಲಾಯಿಸ್ಕೊತಾ ಇದ್ರು. ಆದಷ್ಟು ಬೇಗ ನಿನಗೆ ಮದುವೆ ಮಾಡಬೇಕು ಅಂತ ನಿರ್ಧಾರನೂ ಮಾಡ್ತಿದ್ರು. ಆ ಟೈಮಿಗೆ ಸರಿಯಾಗಿ ನಾನೇನಾದ್ರೂ ನನ್ ಮದುವೆ ಪ್ರಸ್ತಾಪನ ನಿಮ್ಮನೆಯವ್ರ ಮುಂದೆ ಇಟ್ರೆ ಅವ್ರು ಎರಡನೇ ಆಲೋಚನೆ ಮಾಡದೆ ಕಣ್ ಮುಚ್ಕೊಂಡು ನನ್ನ ಆಫರ್ನ ಒಪ್ಕೋತಾರೆ ಅಂತ ಡಿಸೈಡ್ ಮಾಡಿ ಕಿಶೋರ್ನ ನಿನ್ ಹಿಂದೆ ಸುತ್ತಾಡೋ ಕೆಲ್ಸಕ್ಕೆ ಬಿಟ್ಟೆ. ಈಗ ನನ್ನ ಏನ್ ಮಾಡು ಅಂತ್ಯಾ? ಕಿಶೋರ್ನ ಲವ್ ಮಾಡು, ಐ ಮೀನ್ ಲವ್ ಮಾಡೋ ಹಾಗೆ ನಾಟಕ ಮಾಡು. ನೀವಿಬ್ರು ಲವ್ ಮಾಡ್ತಿರೋ ವಿಷಯ ನಿಮ್ಮ ಮಮ್ಮಿ ಡ್ಯಾಡಿಗೆ ಬೇರೆಯವ್ರ ಕಡೆಯಿಂದ ಗೊತ್ತಾದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆದಾಗೆ. ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಇದಕ್ಕಿಂತ ಬೇರೆ ದಾರಿನೇ ಇಲ್ವಾ ಏಕಾಂತ್? ಇಲ್ಲ, ಇದೇ ಬೆಸ್ಟ್ ವೇ. ಈ ಕೆಲಸ ನನ್ನಿಂದ ಸಾಧ್ಯ ಇಲ್ಲ ಅಂದ್ರೆ ನಿನ್ನ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ಸುತ್ತೆ. ಏನೆಂದು? ನಾ ಹೇಳಿರೋದೆಲ್ಲ ಸುಳ್ಳು? ನಮ್ಮ ಮಮ್ಮಿ ಡ್ಯಾಡಿಗೆ ಆ ರೀತಿ ಆಸೆನೇ ಇಲ್ಲ ಅಂತ ಹೇಳ್ಬಿಡ್ಬೇಕು ಅಂತಿದ್ಯಾ? ನೀ ಹೇಳಿರೋ ಸುಳ್ಳನ್ನ ನಿಜ ಅಂತ ತುಂಬಾ ಗಂಭೀರವಾಗಿ ತಗೊಂಡಿದ್ದಾನೆ ಏಕಾಂತ್. ಈಗ ನೀ ಹೇಳಿರೋದು ಸುಳ್ಳು ಅಂತ ಅವನಿಗೆ ಗೊತ್ತಾದ್ರೆ ಅವನನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ, ನೆನ್ಪಿರ್ಲಿ. ಏಕಾಂತ್, ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗ್ತಿಲ್ಲ. ನಿನಗೇನ್ ಸರಿ ಅನ್ಸುತ್ತೋ ಅದನ್ನೇ ನಾನು ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಂದು ಕಿಶೋರ್ ನನ್ನ ಬೆಸ್ಟ್ ಫ್ರೆಂಡ್. ನಾನು ಯಾರನ್ನಾದ್ರೂ ಜೀವನದಲ್ಲಿ ತುಂಬಾ ನಂಬ್ತೀನಿ ಅಂದ್ರೆ ಅದು ಕಿಶೋರ್ ಮಾತ್ರ. ನೀನ್ ಕಿಶೋರ್ ಮೇಲೆ ಯಾವುದೇ ರೀತಿ ಅನುಮಾನನೂ ಇಟ್ಕೋಬೇಡ. ನಾನು ಅವನಿಗೆಲ್ಲ ಹೇಳಿದ್ದೀನಿ. ನೀನ್ ಪ್ರತಿದಿನ ಅವನ ಜೊತೆ ಓಡಾಡಿದ್ರೆ ಸಾಕು, ಮಿಕ್ಕಿದ್ದೆಲ್ಲ ನಾನು ಅನ್ಕೊಂಡಾಗೆ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ ನೀ ನಮ್ಮ ಪ್ರೀತಿ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದನ್ನ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಇಂದು ಎಲ್ರಿಗೂ ಅವ್ರ ಸಂಬಂಧಪಟ್ಟ ವಿಷಯದ ಬಗ್ಗೆ ಕಾಳಜಿ ಇದ್ದೇ ಇರುತ್ತೆ, ಆದ್ರೆ ಅದನ್ನ ವ್ಯಕ್ತಪಡಿಸೋದಕ್ಕೆ ಸರಿಯಾದ ಟೈಮ್ ಬರ್ಬೇಕಷ್ಟೇ. ಹೌದು, ಆ ಟೈಮ್ ಎಲ್ರೂ ಆಸೆನೂ ಬದಲಾಯಿಸುತ್ತೆ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಏನ್ ಅನ್ಕೊಂಡಿದ್ಯಾ ನೀನು? ಅವನ ಮೇಲೆ ಕೈ ಮಾಡೋದಕ್ಕೆ ಏನ್ ಅಧಿಕಾರ ಇದೆ ನಿನ್ಗೆ? ಕಿಶೋರ್ನ ಯಾರು ಅನ್ಕೊಂಡಿದ್ಯಾ? ಅವನೇನು ಕೂಲಿಗೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ, ನನಗೋಸ್ಕರ, ನನ್ನ ಬಲವಂತಕ್ಕೋಸ್ಕರ, ನನ್ನ ಸ್ನೇಹಕ್ಕೋಸ್ಕರ ಈ ಕೆಲಸ ಮಾಡಕ್ ಒಪ್ಕೊಂಡಿದ್ದಾನೆ. ಅವನೇನ್ ನಿಮ್ಮನೆ ಆಳು ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಏಕಾಂತ್. ನೋ, ಮಾತಾಡ್ಬೇಡ. ನನ್ನ ಸ್ನೇಹಿತ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಕಾರಣ ಇಲ್ಲದೆ ನಾನ್ ತಪ್ಪು ಮಾಡ್ಬಹುದು, ನೀನ್ ತಪ್ಪು ಮಾಡಬಹುದು, ಆದ್ರೆ ಕಿಶೋರ್ ವಿನಾಕಾರಣ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಜನ್ಮ ಕೊಟ್ರು ನಮ್ಮಪ್ಪ ಅಮ್ಮ ಆಗ್ಲಿ, ನಿಮ್ಮಪ್ಪ ಅಮ್ಮ ಆಗ್ಲಿ, ಕಿಶೋರ್ನ ಅವ್ರ ಅಮ್ಮ ಬೆಳೆಸಿರೋ ರೀತಿನಲ್ಲಿ ಬೆಳೆಸೋದಿಕ್ ಸಾಧ್ಯನೇ ಇಲ್ಲ. ಅವ್ರ ಅಮ್ಮನೇ ಒಂದಿನ ಅವನ ಮೇಲೆ ಕೈ ಮಾಡಿರಲ್ಲ, ಅಂತದ್ರಲ್ಲಿ ನೀನು? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಏಕಾಂತ್, ಇಟ್ ವಾಸ್ ಅ ಮಿಸ್ಟೇಕ್. ಬೇಕಾದ್ರೆ ನಾ ಕಿಶೋರ್ನ ಸಾರಿ ಕೇಳ್ತೀನಿ. ಬೇಡಪ್ಪ ಬೇಡ. ಆ ಹುಡುಗಿ ನನ್ನ ಹತ್ರ ಬಂದು ಕ್ಷಮೆ ಕೇಳೋದು ಬೇಡ, ಆ ಹುಡುಗಿ ನನ್ ಕ್ಷಮಿಸೋದು ಬೇಡ.
ದಯವಿಟ್ಟು ನನ್ನ ಪಾಡಿಗೆ ನನ್ ಬಿಟ್ಬಿಡು. ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೋಡೋ, ನಿನ್ನ ಪಾಡಿಗೆ ಬಿಟ್ಬಿಡ್ಬೇಕು ಅನ್ನೋದಾದ್ರೆ ನಾನ್ ಇಂದುನ ಅವಳ ಪಾಡಿಗೆ ಬಿಟ್ಬಿಡ್ಬೇಕಾಗತ್ತೆ. ನಿಂದೊಳ್ಳೆ ಕತೆ ಕಣ. ನನಗೋ ಈ ಲವ್ ಅಂದ್ರೆ ಅದ್ರ ಗಂಧಾಗಳಿ ಗೊತ್ತಿಲ್ಲ, ಹಿಂದು ಮುಂದೆ ಗೊತ್ತಿಲ್ಲ. ಸುಮ್ನೆ ನನ್ನ ಲವ್ ಮಾಡು ಅಂದ್ರೆ ಏನೋ ಮಾಡ್ಲಿ. ಇನ್ಮೇಲೆ ನೀನ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನೀನ್ ಅವಳ ಜೊತೆ ಇದ್ರೆ ಸಾಕು. ಏನೇನ್ ಮಾಡ್ಬೇಕು ಅಂತ ಅವಳೇ ಡಿಸೈಡ್ ಮಾಡ್ಲಿ, ಸರಿನಾ? ಯಾರೋ ಬಂದಿರೋ ಹಾಗಿದೆ ಕಣೆ. ಅಮ್ಮ ಹೇಳು, ಸರಿನಾ? ಅದು ಏಕಾಂತಣ್ಣನ ಕರೆಮ್ಮ. ಏಕಾಂತಣ್ಣ ಬಂದಿರ್ಬೇಕು. ನಮಸ್ತೆ ಅಮ್ಮ. ಓ, ಚೆನ್ನಾಗಿದ್ದೀರಾ? ಏನಪ್ಪ ಸಾವುಕಾರ, ಇವತ್ ಜ್ಞಾಪಿಸ್ಕೊಂಡ್ಯಾ ನಮ್ಮನ್ನ? ಹೇಳಪ್ಪ. ಹಾಗೇನಿಲ್ಲಮ್ಮ, ನಾನು ಎಲ್ಲೇ ಇದ್ರು ನಿಮ್ ನೆನ್ಪಲ್ಲೇ ಇರ್ತೀನಿ. ತುಂಬಾ ಕೆಲಸ ಜಾಸ್ತಿ ಇತ್ತು ನೋಡಿ, ಹಾಗಾಗಿ ಈ ಕಡೆ ಬರೋಕ್ಕಾಗಿಲ್ಲ. ನೀನ್ ಇಷ್ಟೊಂದ್ ಬಡವಾಗಿರೋದ್ ನೋಡಿದ್ರೆ ಗೊತ್ತಾಗತ್ತೆ ಅಲ್ವೋ? ನಿನ್ ಕೆಲ್ಸ ಜಾಸ್ತಿ ಇದ್ರೆ ಇವ್ನು ಜೊತೆಲಿ ಕರ್ಕೊಂಡ್ ಹೋಗುತ್ತಾನೆ. ಅದಕ್ಕೆ ಬಂದಿದ್ದೀನಿ. ಇನ್ನೊಂದ್ 2 ತಿಂಗಳಾದ್ಮೇಲೆ ನಿಮ್ಮನ್ನೆಲ್ಲ ಕರ್ಕೊಂಡು ಬೆಂಗಳೂರಿಗೆ ಬಾ ಅಂತ ಹೇಳಕ್ಕೆ. ಬರ್ತೀರಾ ತಾನೆ? ನಮ್ಗೇನಪ್ಪ, ನಿನ್ ಫ್ರೆಂಡ್ ಎಲ್ಲಿ ಕರ್ಕೊಂಡ್ ಬಂದ್ರು ಬರ್ತೀವಿ. ಏನಮ್ಮ ಪುಟ್ಟಿ, ಏಕಾಂತಣ್ಣ ಬರ್ಲಿ, ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತಿದ್ದೋಳು ಈಗ ಯಾಕೆ ಏಕಾಂತವಾಗಿ ಕೂತ್ಬಿಟ್ಟಿದೀಯಾ? ನಮ್ಗೆ ಯಾಕಮ್ಮ ದೊಡ್ಡ ಮನುಷ್ಯ ವಿಚಾರ. ಯಾರೇ ದೊಡ್ಡ ಮನುಷ್ಯರು? ರೀ, ಯಾರೇ ನೀವು? ಬಿಡ್ರಿ ಕಿವಿನ. ಓಹೋ, ನಾವ್ ಯಾರು ಅಂತಾನೆ ಗೊತ್ತಿಲ್ವಾ? ಗೊತ್ತಿಲ್ಲ, ಬಿಡ್ರಿ ಕಿವಿನ. ಬಿಡಲ್ಲ ಅಂದ್ರೆ? ಬಿಡಲ್ಲ ಅಂದ್ರೆ ನಮ್ಮ ಅಣ್ಣಂಗ್ ಹೇಳಿ 4 ಹೊಡಿಸ್ತೀನಿ. ಓಹೋ, ನಿಮ್ ಅಣ್ಣಂಗೆ ಹೇಳಿ ಹೊಡಿಸ್ತೀಯಾ? ಅವನೇ ಹೋಗಿ ಹೊಡ್ಸ್ಕೊಂಡ್ ಬಂದಿದ್ದಾನೆ. ಸರಿನಪ್ಪ, ಅದೇನ್ ನಿಮ್ ನ್ಯಾಯ ಪಂಚಾಯ್ತಿನೋ. ಎಲ್ಲ ಮುಗಿಸ್ಕೊಂಡ್ ಬನ್ನಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಅಮ್ಮ, 1 ನಿಮಿಷ. ಇದು ನಿಮ್ಗೆ. ಇದೆಲ್ಲ ಯಾಕಪ್ಪ ತರಕ್ ಹೋದೆ? ನನಗಮ್ಮ ಇಲ್ವಲ್ಲಮ್ಮ. ಅಮ್ಮ, ನೀವು ಊಟಕ್ಕೆ ರೆಡಿ ಮಾಡಿ, ನಾವು ಬರ್ತೀವಿ. ನನಗೇನ್ ಮಾಡು ಅಂತ್ಯಾ? ಹೊರಗ್ ಬಾ. ನೀ ಹೇಳಿರೋ ಸುಳ್ಳಿನ ಸತ್ಯ ಬೇರೆಯವ್ರಿಗೆ ಗೊತ್ತಾಗೋದಕ್ ಮುಂಚೆ, ನಿನ್ನಿಂದ ಇನ್ನೊಂದು ತಪ್ಪಾಗೋದಕ್ ಮುಂಚೆ ಈ ನಾಟಕದಿಂದ ಹೊರಗ್ ಬಾ. ನಾನಾಗಿದ್ ನಾನೇ ಹೊರಗ್ ಬಂದ್ರೆ ಅನುಮಾನ ಬರಲ್ವಾ? ನೀನಾಗಿದ್ ನೀನೇ ಹೊರಗ್ ಬರೋದಕ್ಕಾಗಲ್ಲ ಅನ್ನೋದಾದ್ರೆ ನಿನ್ ಮುಂದೆ ಇರೋದ್ ಒಂದೇ ದಾರಿ, ಕಿಶೋರ್ಗೆ ನಿಜ ತಿಳಿಸೋದು. ಆತ ನಿನ್ ಮನಸ್ಥಿತಿನ ಅರ್ಥ ಮಾಡ್ಕೋತಾನೆ ಅನ್ನೋ ನಂಬಿಕೆ ನನ್ಗಿದೆ. ಹಾಯ್ ಇಂದು, ಏನು 4 ದಿನದಿಂದ ನಾಪತ್ತೆ ಆಗ್ಬಿಟ್ಟಿದ್ದ? ಯಾಕಿಂದು, ಹುಷಾರಿಲ್ವಾ? ನಾನು ನಿನ್ ಜೊತೆ ಮಾತಾಡ್ಬೇಕು ಕಿಶೋರ್. ಸರಿ ಬಾ. ಹೇಳು ಇಂದು. ಕಿಶೋರ್, ನಾನೊಂದು ಪ್ರಶ್ನೆ ಕೇಳ್ತೀನಿ, ನೇರವಾಗಿ ನಿಜವಾದ ಉತ್ತರ ಕೊಡ್ತೀಯಾ? ಮೊದಲು ಪ್ರಶ್ನೆ ಕೇಳು. ಇಷ್ಟು ದಿನ ನೀನ್ ನನ್ ಜೊತೆ ಇದ್ಯಲ್ಲ, ಅಷ್ಟು ದಿನದಲ್ಲಿ ಒಂದ್ ದಿನ ಒಂದ್ ಕ್ಷಣ ನಿನಗೆ ನನ್ ಮೇಲೆ 2ನೇ ಆಲೋಚನೆನೇ ಬಂದಿಲ್ವಾ? ಹೇಳು ಕಿಶೋರ್, ಪ್ಲೀಸ್. ಇಲ್ಲ, ನನ್ನಲ್ಲಿ ಆ ರೀತಿ ಆಲೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸುಳ್ಳು, ನಾನ್ ನಂಬಲ್ಲ. ನನಗ್ ನಿನ್ನ ಹತ್ರ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ತಪ್ಪು ಮಾಡಿ ಪಶ್ಚಾತ್ತಾಪ ಪಡೋ ವ್ಯಕ್ತಿ ನಾನಲ್ಲ. ನಾನ್ ನಿನ್ ಕ್ಲೋಸ್ ಫ್ರೆಂಡ್ ಏಕಾಂತ್ನ ಪ್ರೀತಿಸ್ತಾ ಇರೋಳು ಅನ್ನೋ ಕಾರಣಕ್ಕೆ ನಿನ್ನಲ್ಲಿ ಆ ಆಲೋಚನೆ ಬಂದಿಲ್ಲ ಅಂತ ನಾನ್ ಅನ್ಕೊಳ್ತೀನಿ. ಆದ್ರೆ ನನಗೆ ಆಲೋಚನೆ ಬಂದಿದೆ. ಬರೀ ಆಲೋಚನೆ ಮಾತ್ರ ಅಲ್ಲ, ಏಕಾಂತ್ಗಿಂತ ಮುಂಚೆ ಈ ವ್ಯಕ್ತಿ ನನಗೆ ಸಿಗ್ಬಾರ್ದಿತ್ತಾ ಅಂತಾನೂ ನನ್ಗನ್ಸಿದೆ. ಅದ್ ತಪ್ಪಲ್ವಾ ಇಂದು? ಹೌದು, ಆದ್ರೆ ಆ ತಪ್ಪು ಮಾಡೋದಕ್ಕೆ ಕಾರಣ ಅಂತ ಒಂದಿರುತ್ತಲ್ವಾ ಕಿಶೋರ್? ಆ ಕಾರಣನೇ ಏಕಾಂತ್. ನಿನಗಿರೋ ತೊಂದರೆನ ಸಾಲ್ವ್ ಮಾಡೋದಕ್ಕೆ ಆಲೋಚನೆ ಮಾಡಿದ್ದು ಏಕಾಂತ್ ತಪ್ಪಾ? ಕಿಶೋರ್, ಫಸ್ಟ್ ಆಫ್ ಆಲ್ ನನ್ನ ಏಕಾಂತ್ ಮದ್ವೆಗೆ ನಮ್ಮ ಮಮ್ಮಿ ಡ್ಯಾಡಿಗಿರೋ ಆಸೆಯಿಂದ ತೊಂದರೆ ಆಗುತ್ತೆ ಅನ್ನೋ ವಿಷಯನೇ ಸುಳ್ಳು. ಅದು ನಾನೇ ಸೃಷ್ಟಿ ಮಾಡಿದ ತೊಂದರೆ. ಅದಕ್ಕೆ ಕಾರಣನೂ ಏಕಾಂತೆ. ನಾವು ಮಾಡೋ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕೋದು ದೊಡ್ಡ ತಪ್ಪು. ಪ್ರೀತಿ ಮಾಡೋರ್ನ ಬಿಸ್ನೆಸ್ಗೋಸ್ಕರ ನೆಗ್ಲೆಕ್ಟ್ ಮಾಡೋದು ದೊಡ್ಡ ತಪ್ಪು ತಾನೆ? ಕಿಶೋರ್,
ನನ್ ಬರ್ತ್ಡೇ ದಿನ ಏಕಾಂತ್ ನನಗೆ ವಿಶಸ್ ತಿಳಿಸಿ ಒಂದ್ ಲೆಟರ್ ಕಳಿಸಿದಾನೆ ಅಂತ ನೀನ್ ನನ್ಗೊಂದ್ ಲೆಟರ್ ಕೊಟ್ಟೆ, ನೆನ್ಪಿದ್ಯಾ? ಆ ಲೆಟರ್ ನಲ್ಲಿರೋ ವಿಷಯ ನೋಡಿದ್ರೇನೆ ಗೊತ್ತಾಗ್ತಾ ಇತ್ತು ಅದನ್ನ ಏಕಾಂತ್ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕ್ ಗೊತ್ತಾ? ಭಾವನೆಗಳಿರೋರು ಮಾತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ, ಬಿಸ್ನೆಸ್ ಮ್ಯಾನ್ಗಳಲ್ಲ. ಏಕಾಂತ್ಗೆ ಭಾವನೆಗಳಿಲ್ಲ ಅಂತ ಹೇಳ್ತಾ ಇದ್ಯಾ? ಇರ್ಬೋದು, ಅದನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಿ ನೀನ್ ನೋಡಿರ್ಬೋದು. ಆದ್ರೆ ಅವ್ನ್ ಪ್ರೀತಿ ಮಾಡ್ತಾ ಇರೋಳಾಗಿ ನಾನ್ ಆ ಭಾವನೆಗಳನ್ನ ನೋಡೇ ಇಲ್ಲ. ಅದಕ್ಕೆ ಇರ್ಬೇಕು ಇಷ್ಟು ವರ್ಷ ಆದ್ರೂ ನನ್ಗೆ ನನ್ ಪ್ರೀತಿ ಮೇಲೆ ನಂಬಿಕೆನೇ ಬಂದಿಲ್ಲ. ಹಾಗಿದ್ರೆ ನನ್ನ ಏಕಾಂತ್ ಸ್ನೇಹದಲ್ಲಿರೋ ಪ್ರಾಮಾಣಿಕತೆ ನಿನ್ನ ಏಕಾಂತ್ ಪ್ರೀತಿನಲ್ಲಿ ಇಲ್ಲ ಅಂತ ಅರ್ಥ. ನೀನ್ ಹೇಳಿರೋ ಸುಳ್ಳು ಏಕಾಂತ್ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ? ಅದ್ ಗೊತ್ತಾಗಲ್ಲ ಅನ್ನೋ ನಂಬಿಕೆ ನನಗ್ ಬಂದ್ಮೇಲೆನೆ ನಾನ್ ಈ ಸತ್ಯನ ನಿನಗೆ ಹೇಳೋದಕ್ಕೆ ನಿರ್ಧಾರ ಮಾಡಿದ್ದು. ಕಿಶೋರ್, ನೀನ್ ನನ್ ಮನಸ್ಥಿತಿನ ಅರ್ಥ ಮಾಡ್ಕೋತೀಯ ಅನ್ನೋ ನಂಬಿಕೆ ನನಗಿದೆ. ಇಂದು ನಾನ್ ನಿನ್ ನಂಬಿಕೆ ಉಳಿಸ್ತೀನಿ, ಆದ್ರೆ ನಾನ್ ಹೇಳೋ ಈ ಮಾತನ್ನ ನೀನ್ ಉಳಿಸ್ಕೊ. ಏಕಾಂತ್ ತುಂಬಾ ಒಳ್ಳೆ ವ್ಯಕ್ತಿ, ಅವ್ನ್ ನೀನ್ ಪಡೆಯೋದಕ್ಕೆ ತುಂಬಾ ಪುಣ್ಯ ಮಾಡಿದ್ದೆ ಅಂತ ತಿಳ್ಕೊ. ಅವ್ನ್ ನಿನ್ನನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕಿಂತ ನೀನ್ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡು. ಅವನ್ ವಿಚಾರದಲ್ಲಿ ನೀನ್ ಮತ್ತೆ ಯಾವತ್ತು ಈ ರೀತಿ ತಪ್ಪು ಮಾಡೋದಕ್ಕೆ ಹೋಗ್ಬೇಡ. ನನಗ್ ಮೊದ್ಲೇ ಈ ವಿಷಯದಲ್ಲಿ ಅನುಮಾನ ಇತ್ತು. ಈಗಿನ ಕಾಲದಲ್ಲಿ ಏಕಾಂತನ ಮದ್ವೆ ಮಾಡ್ಕೊಳ್ತಾನೆ ಅಂದ್ರೆ ಎಂಥ ಅಪ್ಪ ಅಮ್ಮಂದ್ರು ಕಣ್ ಮುಚ್ಕೊಂಡು ಅವ್ರ ಮಗ್ಳನ್ ಕೊಡೋದಕ್ ಒಪ್ಕೊಳ್ತಾರೆ. ಆದ್ರೆ ಈ ಹುಡುಗಿ ಅಪ್ಪ ಅಮ್ಮಂದ್ರು ಯಾಕೆ ಒಪ್ಕೊಳ್ಳಲ್ಲ ಅಂತ. ಆದ್ರೂ ನನ್ಗನ್ಸುತ್ತೆ ಈ ವಿಚಾರದಲ್ಲಿ ಏಕಾಂತ ಅನ್ನೊಂದು ತಪ್ಪಿದೆ ಅಂತ. ಆಕೆ ನಾನ್ ಯಾಕೆ ಸುಳ್ಳು ಹೇಳಿದೆ, ನಾನು ಆ ಸುಳ್ಳು ಹೇಳೋದಕ್ಕೆ ಕಾರಣ ಏನು ಅಂತ ಹೇಳುವಾಗ ನನಗೂ ಹಾಗೆ ಅನ್ನಿಸ್ತು. ಅದಕ್ಕೆ ಏಕಾಂತ್ಗೆ ಆ ಸುಳ್ಳಿನ ವಿಷಯ ನಾನು ಹೇಳಲ್ಲ ಅನ್ನೋ ಆಕೆ ನಂಬಿಕೆನ ನಾನು ಉಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದು. ನೀನ್ ಆಕೆ ನಂಬಿಕೆ ಉಳಿಸೋದ್ರಲ್ಲಿ ತಪ್ಪೇನೂ ಇಲ್ಲ. ಮುಂದೇನ್ ಮಾಡ್ಬೇಕು ಅಂತ ಬೇಗ ನಿರ್ಧಾರ ಮಾಡು. ಆ ನಿರ್ಧಾರ ಅವರಿಬ್ರು ಪ್ರೀತಿಗೆ ಸರಿಯಾದ ಅಂತ್ಯ ಕೊಡು. ಹಲೋ, ನಾ ಕೂತ್ಕೋಬೋದಾ? ಸೋಮವಾರದಿಂದ ನೀವು ನನ್ನ ಅಸಿಸ್ಟೆಂಟ್ ಆಗಿ ಜಾಯ್ನ್ ಆಗ್ತೀರಾ ಅಂತ ನಮ್ಮ MD ಫೋನ್ ಮಾಡಿ ಹೇಳಿದ್ರು. ಅದನ್ನೇ ಈ ಲೆಟರ್ ನಲ್ಲೂ ಬರ್ದಿದ್ದಾರೆ. ಹೌದು, ನಮ್ ಕಂಪನಿ ಕೆಲಸ ಪ್ರಾರಂಭ ಆಗೋದು ಬೆಳಗ್ಗೆ 9:30ರಿಂದ, ಆದ್ರೆ ನೀವು ಬಂದಿರೋದು ಸಂಜೆ 5:30ಕ್ಕೆ. ಅದು ನಾನು ಮೈಸೂರಿಗೆ ನನಗೆ ತಪ್ಪಲಿಕ್ಕೆ ಕಾರಣ ಹೇಳೋದು ಇಷ್ಟ ಆಗಲ್ಲ. ಸೋಮವಾರ ಬರ್ತೀನಿ ಅಂತ ಹೇಳಿದ್ಮೇಲೆ 9:30ಕ್ಕೆ ಇಲ್ಲಿ ಇರ್ಬೇಕಿತ್ತು. ಈ ರೀತಿ ತಲೆ ತಗ್ಸೋದು ನನಗಿಷ್ಟ ಆಗಲ್ಲ. ಈ ಮಿಸ್ಟೇಕ್ ಮತ್ತೆ ರಿಪೀಟ್ ಆಗಲ್ಲ ಅನ್ಕೊಂಡಿದೀನಿ. ಅದು ನಿಮ್ ಟೇಬಲ್, ಇಲ್ಲಿ ನೀವು ನನ್ನ ಅಸಿಸ್ಟೆಂಟ್. ನಾನು ಹೇಳೋದನ್ನ ಮಾಡೋದಷ್ಟೇ ನಿಮ್ ಕೆಲಸ, ಗೊತ್ತಾಯ್ತಾ? ಬಾಯ್ ಬಿಟ್ಟು ಹೇಳ್ರಿ. ಗೊತ್ತಾಯ್ತು. ಆಫೀಸ್ ಕೆಲಸ ಮುಗಿಯೋದಕ್ಕೆ ಇನ್ನೂ ಅರ್ಧ ಗಂಟೆ ಇದೆ. ಪಕ್ಕದಲ್ಲೇ ನಮ್ಮ ಪ್ರೊಡಕ್ಷನ್ ಪ್ಲಾಂಟ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಮಿಸ್ಟರ್. ನೋ ಮಿಸ್ಟರ್ ಬಿಸ್ನೆಸ್, ಓನ್ಲಿ ಸರ್. ಸರ್ ಅಂತಾನೆ ಕರಿಬೇಕು. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಓಕೆ ಸರ್. ಇಲ್ಲಿ ನೋಡಿ, ನಾಳೆಯಿಂದ ಆಫೀಸಿಗೆ ಬರುವಾಗ ಡೀಸೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡು ಬನ್ನಿ. ಸರಿ ಸರ್. ವಾವ್, ಬ್ಯೂಟಿ ಎಲ್ಲ ಓಕೆ, ಆದ್ರೆ ಹೈಟ್ ಸ್ವಲ್ಪ ಜಾಸ್ತಿ ಯಾಕೆ? ಆದ್ರೂ ನನಗಿದು ಓಕೆ. ಹಾಯ್, ಐ ಆಮ್ ಚೇರನ್. ವಾಟ್? ಚೇರನ್, ಮೈ ನೇಮ್. ಓ, ಐ ಆಮ್ ಬಿಂದುಶ್ರೀ. ಹೊಸದಾಗಿ ಜನರಲ್ ಮ್ಯಾನೇಜರ್ಗೆ ಅಸಿಸ್ಟೆಂಟ್ ಆಗಿ ಚೆನ್ನಾಗಿದ್ದಾರೆ. ಆಮ್ ಐ ರೈಟ್? ಎಸ್, ಯು ಆರ್ ರೈಟ್. ದಟ್ ಇಸ್ ಕ್ವಾಲಿಟಿ ಕಂಟ್ರೋಲ್ ಇಂಜಿನಿಯರ್ ಚೇರನ್. ನನಗೆ ಯಾವ್ಯಾವ ಪ್ರಾಡಕ್ಟ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ತುಂಬಾ ಚೆನ್ನಾಗಿ. ಪ್ರೊಡಕ್ಷನ್ ಪ್ಲಾನ್ ಕೊಡಕ್ ಬಂದಿದ್ದೀರಾ? ಹೌದು. ನೀವೊಬ್ಬರೇ ನೋಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಅದೇ ನಾನು ನಿಮ್ ಜೊತೆಲಿದ್ರೆ ಅರ್ಧ ಗಂಟೆ, ಜಸ್ಟ್ ಹಾಫ್ ಎನ್ ಅವರ್ ಅಲ್ಲಿ ಎಲ್ಲ ತೋರಿಸಿ ಅರ್ಥ ಮಾಡಿಸ್ಬಿಡ್ತೀನಿ. ಬರಲ್ಲ? ಓ, ದಟ್ಸ್ ಮೈ ಪ್ಲೆಜರ್ ಸರ್. ಅದಕ್ಕೆ ನಾನು ಮೊದಲೇ ಹೇಳಿದ್ದು ಈ ಹೈಟ್ ನನಗೆ ಓಕೆ ಅಂತ. ವಾಟ್? ಪ್ಲಾಂಟ್ ನೋಡೋಣ ಅಂದೆ. ನೋಡಿ ಬಿಂದು, ನಾವು ಯಾವ ಕೆಲಸನೂ ಬೇಗ ಮುಗಿಸ್ಬಾರ್ದು. ಲೇಟ್ ಆಗಿ ಮುಗಿಸಿದಷ್ಟು ಆ ಕೆಲಸಕ್ಕೆ ಬೆಲೆ ಜಾಸ್ತಿ. ಅಲ್ಲೋಡಿ, ನಿಮ್ GM ಆಗಲೇ ಮನೆಗೆ ಹೋಗ್ಬಿಟ್ರು. ಆದ್ರೆ ನಾನು ಹೋಗ್ತೀನಿ. ಬಟ್ ನಾ ಹೋಗ್ಬೇಕು ಚೇರನ್, ನಾ ಅವ್ರನ್ನ ಫಾಲೋ ಮಾಡ್ಬೇಕು. ಬಾಯ್. ಬಿಂದು ಬಿಂದು, ಹೇ, ಜನಕ್ಕೆ ಯಾರನ್ನ ಫಾಲೋ ಮಾಡಬೇಕು ಅಂತಾನೂ ಗೊತ್ತಿಲ್ಲ.
ವೆಲ್ಕಮ್. ಐ ಆಮ್ ರೂಪಾ. ಐ ಬಿಂದು. ಇವ್ರು ನಮ್ಮಮ್ಮ. ನಮಸ್ತೆ ಆಂಟಿ. ನಮಸ್ತೆ ಅಮ್ಮ. ಪುಟ್ಟಿ ಲಗೇಜ್ ತಗೊಂಡು ಒಳಗ್ ಕರ್ಕೊಂಡು ಸರಿನಮ್ಮ. ಬಾಮ್ಮ ಒಳಗೆ. ಬಿಂದು ಮನೆಯಲ್ಲಿ ಅಮ್ಮ ಇಲ್ಲ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡ್ಬೇಕು ಅಂತ ಗೊತ್ತಾಗಲ್ವಾ? ಬಿಂದು ಏನಾಯ್ತು ಬಿಂದು? ಹುಷಾರಿಲ್ವಾ? ರಾತ್ರಿ ಎಲ್ಲ ತುಂಬಾ ಚಳಿ ಜ್ವರ ಇತ್ತು. ತುಂಬಾ ಸುಸ್ತಾಗ್ತಾ ಇದೆ. ಸರಿ, ಕಾಫಿ ಕುಡಿದು ಬೇಗ ರೆಡಿ ಆಗು, ಹಾಸ್ಪಿಟಲ್ಗೆ ಹೋಗೋಣ. ರೆಡಿ ಆದ ತಕ್ಷಣ ಕೆಳಗ್ ಬಾ, ನಾನು ರೆಡಿ ಇರ್ತೀನಿ. ಮೇಡಮ್, ಏನಾಗಿದೆ ಮೇಡಮ್? ನಥಿಂಗ್, ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಮಳೆನಲ್ಲಿ ನೆಂದಿರೋದ್ರಿಂದ ಸ್ವಲ್ಪ ಜ್ವರ ಬಂದಿದೆ ಅಷ್ಟೇ. ಮೇಡಮ್, ಇವತ್ತಿಲ್ಲೇ ಅಡ್ಮಿಟ್ ಮಾಡ್ಲಾ? ನಾಟ್ ನೆಸೆಸರಿ. 2 ಬಾಟಲ್ ಡ್ರಿಪ್ಸ್ ಕಂಪ್ಲೀಟ್ ಆದ್ಮೇಲೆ ಯು ಕ್ಯಾನ್ ಟೇಕ್ ಹರ್ ಹೋಮ್. ಈ ಮೆಡಿಸಿನ್ಸ್ ನ ಕರೆಕ್ಟ್ ಟೈಮ್ ಕೊಡಿ. ಮತ್ತೇನು ಪ್ರಾಬ್ಲಮ್ ಇಲ್ಲ ಅಲ್ವಾ ಮೇಡಮ್? ನೀವ್ಯಾಕೆ ಇಷ್ಟೊಂದು ಭಯ ಪಡ್ತಾ ಇದ್ದೀರಾ? ಇನ್ ಕೇಸ್ ಆಫ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಕಾಲ್ ಮಿ ಅಪ್ ಎನಿ ಟೈಮ್. ಓಕೆ? ಟೆಂಪರೇಚರ್ ನಾರ್ಮಲ್ ಆಗಿದೆ. ಗಂಜಿ ಕುಡಿದು ಟ್ಯಾಬ್ಲೆಟ್ ತಗೊಂಡು ಮಲಗ್ಬಿಡು. ಬೆಳಗ್ಗೆ ಅಷ್ಟರಲ್ಲಿ ಸರಿಯಾಗ್ಬಿಡ್ತೀಯ. ಅಯ್ಯೋ, ಇಷ್ಟೆಲ್ಲ ಟ್ಯಾಬ್ಲೆಟ್ ತಗೋಬೇಕು ಅಂದ್ರೆ ನೀನ್ ಇದನ್ನ ಕುಡಿಲೇಬೇಕು, ಇಲ್ಲಾಂದ್ರೆ ಸುಸ್ತಾಗ್ಬಿಡ್ತೀಯ. ತಗೋ ಬಿಂದು. ಇನ್ ಸ್ವಲ್ಪ ನೀರು ಕೊಡ್ಲಾ? ಸರಿ, ನೀನ್ ಮಲಗು, ನಾನು ಇದನ್ನೆಲ್ಲ ಒಳಗಿಟ್ಟು ಬರ್ತೀನಿ. ಬಿಂದು, ನಾನು ಇಲ್ಲೇ ಮಲಗಿರ್ತೀನಿ. ನಿನ್ಗೇನೇ ಬೇಕಾದ್ರೂ ನನ್ನನ್ನು ಕೂಗು. ಡಾಕ್ಟರ್ ಅನಿಲ? ಮೇಡಮ್, ಕಿಶೋರ್ ಮಾತಾಡ್ತಾ ಇದ್ದೀನಿ. ಕಿಶೋರ್? ಅದೇ ಬೆಳಗ್ಗೆ ಬಿಂದು ಅನ್ನೋ ಪೇಷಂಟ್ ಜೊತೆ. ಆಹಾ, ಹೇಳಿ ಕಿಶೋರ್. ಮೇಡಮ್, ಬಿಂದುಗ್ ತುಂಬಾ ಜ್ವರ ಬಂದಿದೆ, ಚಳಿನಲ್ಲಿ ನಡೀತಾ ಇದ್ದಾಳೆ. ನಾನ್ ಕೊಟ್ಟಿದ್ ಮೆಡಿಸಿನ್ಸ್ ತಗೊಂಡ್ಲಾ? ತಗೊಂಡ್ಲು ಮೇಡಮ್, ಬಟ್ ಗಂಜಿ ಜೊತೆ ಎಲ್ಲಾನು ವಾಮಿಟ್ ಮಾಡ್ಕೊಂಡ್ಬಿಟ್ಲು. ಓ, ಟೆಂಪರೇಚರ್ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದೆ ಮೇಡಮ್, 105 ಇದೆ. ಮೈ ಗಾಡ್. ಕಿಶೋರ್, go and then start tepid sponging immediately. ಟೆಪಿಡ್ ಸ್ಪಾಂಜಿಂಗ್? ನೋಡಿ, ಮೊದ್ಲು ಆಕೆ ಮೈ ಮೇಲಿರೋ ಬಟ್ಟೆನೆಲ್ಲ ತೆಗೆದು ಒದ್ದೆ ಬಟ್ಟೆ ಮೇಲೆ ಮಲಗಿಸಿ. ಟೆಂಪರೇಚರ್ ಕಮ್ಮಿ ಆಗೋವರೆಗೂ ತಣ್ಣೀರ್ನ ಬಟ್ಟೆನಲ್ಲಿ ಹಚ್ಕೊಂಡು ಇಡೀ ಬಾಡಿಗೆ ಅಪ್ಲೈ ಮಾಡ್ತಾನೆ ಇರಿ. ಹಲೋ, ನಾನು ಹೇಳಿದ್ ಗೊತ್ತಾಯ್ತಾ? ಓಕೆ ಮೇಡಮ್. ನೋಡಿ, ಯಾವುದೇ ಕಾರಣಕ್ಕೂ ಬಾಡಿ ಟೆಂಪರೇಚರ್ ಈಗಿರೋದಕ್ಕಿಂತ ಜಾಸ್ತಿ ಆಗ್ಬಾರ್ದು. ಆದ್ರೆ ಜೀವಕ್ಕೆ ಅಪಾಯ. ಗೋ ಅಂಡ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಓಕೆ ಮೇಡಮ್. ಮೊದ್ಲು ಆಕೆ ಮೈ ಮೇಲಿರೋ ಬಟ್ಟೆನೆಲ್ಲ ತೆಗೆದು ಒದ್ದೆ ಬಟ್ಟೆ ಮೇಲೆ ಮಲಗಿಸಿ. ಟೆಂಪರೇಚರ್ ಕಮ್ಮಿ ಆಗೋವರೆಗೂ ತಣ್ಣೀರ್ನ ಬಟ್ಟೆನಲ್ಲಿ ಹಚ್ಕೊಂಡು ಇಡೀ ಬಾಡಿಗೆ ಅಪ್ಲೈ ಮಾಡ್ತಾನೆ ಇರಿ. ಕಿಶೋರ್,
ಒಂದು ಹೆಣ್ಣನ್ನ ನಗ್ನವಾಗಿ ನೋಡೋ ಅಧಿಕಾರ ಇರೋದು ಮತ್ತೊಂದು ಹೆಣ್ಣಿಗೆ ಇಲ್ಲ ಆಕೆ ಗಂಡನಿಗೆ ಮಾತ್ರ. ಈ ಪರಿಸ್ಥಿತಿಲಿ ಅಧಿಕಾರಕ್ಕಿಂತ ಆಕೆ ಪ್ರಾಣನ ಉಳಿಸೋದಷ್ಟೇ ಮುಖ್ಯ ಕಿಶೋರ್. ಬಿಂದು, ನಾನ್ ನಿನ್ನ ಮುಂದೆ ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಕಿಶೋರ್, ಬಿಂದು, 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 ಯಾಕೆ ಬಿಂದು? ಅದೇನಾಯ್ತು ಅಂತ ಹಾಗೆ ಹೇಳ್ದೆ ಕೇಳದೆ ಎದ್ ಬರ್ತಿದ್ಯಾ? ಹೇಳು ಬಿಂದು, ಏನಾಯ್ತು? ನಾನೇನಾದ್ರೂ ತಪ್ಪು ಮಾಡದ್ನಾ? ಹೌದಾ? ನಿಜಕ್ಕೂ ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಪ್ಲೀಸ್ ಹೇಳು ಬಿಂದು. ನಾನ್ ನಿನ್ ಹಣೆಗೆ ಕುಂಕುಮ ಇಟ್ಟೆ ತಾನೆ? ಹೌದು. ಮತ್ತೆ ನೀನ್ ಯಾಕೆ ನನ್ ಹಣೆ ಕುಂಕುಮ ಇಡ್ಲಿಲ್ಲ? ಓಹ್, ಸಾರಿ ಬಿಂದು, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಮಸ್ಕಾರ. ನಮಸ್ಕಾರ ಜನಾರ್ದನ್. ನಮಸ್ತೆ. ನಮಸ್ಕಾರ. ಏನಮ್ಮ? ಹೇಳಮ್ಮ. ಕೂತ್ಕೊಳ್ಳಿ. ಏನಮ್ಮ ಬಿಂದು, ನನ್ನ ಮಗಳನ್ನ ಇಷ್ಟೊಂದು ಸಣ್ಣ ಮಾಡಿದ್ಯಾ? ಯಾಕೆ, ಅವಳ ಊಟನೂ ನೀನೇ ಮಾಡ್ತಿದ್ಯೇನು? ಹಾಗ್ ಮಾಡಿದ್ರೆ ನಾನಾದ್ರೂ ದಪ್ಪಾಗ್ತಿರ್ಲಿಲ್ವಾ ಅಂಕಲ್? ಆಕೆಗೆ ಯಾವಾಗ್ಲೂ ನಿಮ್ದೇ ಯೋಚನೆ, ಅದಕ್ಕೆ ಹಾಗಾಗಿದ್ದಾಳೆ. ನನ್ನ ಬಗ್ಗೆ ಯೋಚನೆ ಮಾಡೋಕೆ ನನಗೇನಾಗಿದೆ? ನೋಡ್ ನಾನು ಹೇಗಿದ್ದೀನಿ. ತಗೊಳ್ಳಿ. ಥ್ಯಾಂಕ್ ಯು. ಒಂದೇ ಕಪ್ ಕಾಫಿನಾ? ಇಲ್ಲ, ಈಗಷ್ಟೇ ಕಾಫಿ ತಿಂಡಿ ಎಲ್ಲ ಮುಗಿಸಿದ್ವಿ. ಗೊತ್ತಾಯ್ತು ಬಿಡಿ. ಯಾಕೆ ನನ್ನ ಮಗಳು ಇಷ್ಟೊಂದು ಸಣ್ಣ ಆಗಿದ್ದಾಳೆ? ಅಯ್ಯೋ ಹಾಗೇನಿಲ್ಲ, ನಿಜಕ್ಕೂ ಈಗ ತಾನೇ ಮುಗಿಸಿದೀವಿ. ಜನಾರ್ದನ್, ಇದು ನನ್ನ ಸಮಸ್ತ ಆಸ್ತಿ ಪತ್ರ. ಎಲ್ಲಾನು ನನ್ನ ಮಗಳ ಹೆಸರಿಗೆ ಬರ್ಸಿದ್ದೀನಿ. ಇದು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದಕ್ಕೆಲ್ಲ ಏನ್ ಅರ್ಜೆಂಟ್ ಇತ್ತು ಸರ್? ಅರ್ಜೆಂಟ್ ಯಾರಿಗಿರಲ್ಲ ಜನಾರ್ದನ್. ಈಗ ನಿಮ್ಮ ಅಳಿಯನ್ನೇ ನೋಡಿ, ಅದೇನು ಅರ್ಜೆಂಟ್ ಇತ್ತೋ ಏನೋ ನಮ್ಮನ್ನೆಲ್ಲ ಬಿಟ್ಟು. ಸರ್, ನೋಡಿ, ನೀವ್ ದೊಡ್ಡವರು, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ನಮ್ಗೆಲ್ಲ ಯಾರು ಧೈರ್ಯ ಹೇಳ್ತಾರೆ? ನನಗನ್ಸುತ್ತೆ ಅವನಿಗೆ ನನ್ನ ಮಗಳ ಜೊತೆ ಬದುಕೋ ಅದೃಷ್ಟ ಇರಲಿಲ್ಲ ಅಂತ. ಜನಾರ್ದನ್, ಇದೇ ಜಾಗದಲ್ಲಲ್ವಾ ನಾವು ನಮ್ಮ ಮಕ್ಕಳ ಮದುವೆ ವಿಷಯ ಮಾತಾಡಿದ್ದು? ಇದೇ ಜಾಗದಲ್ಲಿ ಕೂತು ಇನ್ನೊಂದು ವಿಷಯ ಹೇಳ್ತೀನಿ, ನಡೆಸ್ಕೊಡ್ತೀರಾ? ಹೇಳಿ ಸರ್. ನನ್ನ ಮಗಳನ್ನ ವಾಪಸ್ ನನ್ನ ಮನೆಗೆ ಕಳಿಸ್ಕೊಡಿ. ಆದರೆ ಕಳಿಸ್ಕೊಡುವಾಗ ಸುಮಂಗಲಿಯಾಗಿ ಕಳಿಸ್ಕೊಡಿ.
ವಿಚಾರನ ಆಕೆ ಹತ್ರ ಮಾತಾಡಿ ಆಕೆನ ಮತ್ತೊಂದು ಮದುವೆಗೆ ಒಪ್ಸೋ ಧೈರ್ಯ ನನಗಿಲ್ಲ. ದಯವಿಟ್ಟು ನೀವು ಮಾತಾಡಿ, ಏನಾದರೂ ಮಾಡಿ ಆಕೆನ ಒಪ್ಪಿಸಿ. ಹುಡುಗ ಯಾರಾದರೂ ಪರವಾಗಿಲ್ಲ, ನಿಮ್ಗೆ ಒಪ್ಪಿಗೆ ಆದ್ರೂ ಸಾಕು, ನನಗೂ ಒಪ್ಪಿಗೆನೆ. ಆಕೆನ ಮುತ್ತೈದೆಯಾಗಿ ನನ್ನ ಮನೆಗೆ ಕಳಿಸ್ಕೊಡ್ತೀವಿ ಅಂತ ನೀವಿಬ್ರು ನನಗೆ ಮಾತು ಕೊಡಿ. ಇಂದು ನಿಮ್ಮ ಮಾವನವ್ರು ಹೇಳಿದ್ದು ಸರಿಯಾಗಿತ್ತಮ್ಮ. ನೀನ್ ಇನ್ನೊಂದು ಮದುವೆಗೆ ಡ್ಯಾಡಿ, ದಯವಿಟ್ಟು ಆ ವಿಚಾರವಾಗಿ ನನ್ನ ಹತ್ರ ಮಾತಾಡಬೇಡಿ. ನೀವೆಷ್ಟೇ ಬಲವಂತ ಮಾಡಿದ್ರು ನಾ ಮತ್ತೆ ಮದುವೆ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದೇ ನನ್ನ ಕೊನೆ ನಿರ್ಧಾರ. ಇಂದು ನಿಧಾನವಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾಮ್ಮ. ಎಷ್ಟು ದಿವಸ ಅಂತ ಹೀಗೆ ಇರ್ತೀಯಾ? ನಾ ಬದುಕಿರೋವರೆಗೂ. ನಾನ್ ಸೆನ್ಸ್. ಬಿ ಪ್ರಾಕ್ಟಿಕಲ್. ಅನ್ಎಜುಕೇಟೆಡ್ ತರ ಮಾತಾಡ್ಬೇಡ. ಡ್ಯಾಡಿ, ನಾನಿಲ್ಲಿರೋದು ನಿಮಗೆ ತೊಂದರೆ ಆಗೋದಾದ್ರೆ ಹೇಳಿ, ನಾನು ನಾಳೆನೆ ಬೆಂಗಳೂರಿಗೆ ಹೊರಡ್ತೀನಿ. ನೋಡಿಂದು ನಾವೇನು ಇಂದು ಒಪ್ಸೋದಿಕ್ಕೆ ನಾನು ಟ್ರೈ ಮಾಡ್ಲಾ ಡ್ಯಾಡಿ? ಪ್ರಯತ್ನ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ. ಆದ್ರೆ ನಮ್ಮ ಹತ್ರನೇ ಅಷ್ಟು ನಿಷ್ಠೂರದಿಂದ ಮಾತಾಡಿದ್ದು ನಿನಗೆ ಹೇಗೆ ರೆಸ್ಪಾನ್ಸ್ ಮಾಡ್ತಾಳೆ ಅನ್ನೋದೇ ಭಯ. ನಂಗೆ ಹೇಗ್ ರೆಸ್ಪಾನ್ಸ್ ಮಾಡಿದ್ರು ತಗೊಳ್ತೀನಿ ಮಮ್ಮಿ. ಎಷ್ಟೇ ಆದ್ರೂ ನನ್ನ ಅಕ್ಕ ಅಲ್ವಾ? ಒಂದ್ ಮಾತಂತೂ ಗ್ಯಾರಂಟಿ, ನಾನ್ ಪ್ರಯತ್ನ ಪಟ್ರೆ ಆಕೆ ಇನ್ನೊಂದ್ ಮದ್ವೆಗೆ ಒಪ್ಕೊಂಡೇ ಒಪ್ಕೋತಾಳೆ. ನೋಡಮ್ಮ, ನಿನ್ ಪ್ರಯತ್ನ ನೀನ್ ಮಾಡು, ನಮ್ ಪ್ರಯತ್ನ ಬೇಡ ಡ್ಯಾಡಿ, ನೀವು ಮತ್ತೆ ಆ ವಿಚಾರವಾಗಿ ಆಕೆ ಹತ್ರ ಮಾತಾಡ್ಬೇಡಿ. ಇಂದು ಇನ್ನೊಂದ್ ಮದ್ವೆಗೆ ಒಪ್ಕೊಂಡಿದ್ದಾಳೆ ಅನ್ನೋ ವಿಚಾರನ ಸುಂದರ್ ರಾಜ್ ಅಂಕಲ್ಗೆ ಹೇಳೋ ಜವಾಬ್ದಾರಿ ನಂದು. ಇಷ್ಟಕ್ಕೆಲ್ಲ ನೀನ್ ಯಾಕೆ ಬರೋದಕ್ಕೆ ಹೋದೆ ಕಿಶೋರ್? ಕೊರಿಯರ್ ನಲ್ಲಿ ಕಳ್ಸಿದ್ರು ಸೈನ್ ಮಾಡಿ ವಾಪಸ್ ಕಳಿಸ್ತಾ ಇದ್ದೆ. ಆಕ್ಚುಲಿ ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಬಿಂದು ಫೋನ್ ಮಾಡಿದ್ಲಾ? ಹೌದು, ಆದ್ರೆ ನಿನ್ ಜೊತೆ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದು ನಾನೇ. ನನ್ ಮೇಲಿರೋ ಕನಿಕರಕ್ಕೆ ತುಂಬಾ ಥ್ಯಾಂಕ್ಸ್. ಕನಿಕರಕ್ಕೂ ಕಾಳಜಿಗೂ ತುಂಬಾ ವ್ಯತ್ಯಾಸ ಇದೆ ಎಂದು. ಬುದ್ಧಿವಂತರಾದವರು ವಿಶಾಲವಾಗಿ ಆಲೋಚಿಸಬೇಕು, ಆಗ್ಲೇ ಎಲ್ಲ ಪ್ರಾಬ್ಲಮ್ಸ್ಗೂ ಸೊಲ್ಯೂಷನ್ ಸಿಗೋದು. ಬರ್ತೀನಿ, ಬಾಯ್. ಕನಿಕರಕ್ಕೂ ಕಾಳಜಿಗೂ ತುಂಬಾ ವ್ಯತ್ಯಾಸ ಇದೆ ಎಂದು. ಇಂದು ಆ ಮಂಟಪದ ಮೇಲಿಂದ ಸೂರ್ಯ ಮುಳುಗ್ತಾ ಇರೋದನ್ನ ನೋಡಕ್ಕೆ ಎಷ್ಟ್ ಚೆನ್ನಾಗಿ ಕಾಣುತ್ತೆ ಗೊತ್ತಾ? ನನ್ಗೆ ಸೂರ್ಯ ಮುಳುಗೋದನ್ನ ನೋಡೋದಕ್ಕೆ ಇಷ್ಟ ಇಲ್ಲ ಬಿಂದು. ನಾನು ಓದ್ತಾ ಇದ್ದೀನಿ, ನೀನ್ ಹೋಗ್ ನೋಡು. ಇಂದು, ನೀನ್ ಯಾವಾಗ್ಲೂ ಇಷ್ಟೊಂದು ಬುಕ್ಸ್ ಓದ್ತಾ ಇರ್ತಲ್ಲ, ನಾನೊಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕನಿಕರಕ್ಕೂ ಕಾಳಜಿಗೂ ಇರೋ ವ್ಯತ್ಯಾಸ ಏನಿಂದು? ಸರಿ, ಆ ಪ್ರಶ್ನೆ ಬೇಡ, ಇನ್ನೊಂದ್ ಪ್ರಶ್ನೆ ಕೇಳ್ತೀನಿ. ಬಿಂದು, ನೀ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ನನಗೆ ಚೆನ್ನಾಗ್ ಗೊತ್ತು. ಅದೇನ್ ಕೇಳ್ಬೇಕೋ ಅದನ್ನ ನೇರವಾಗಿ ಕೇಳು. ಓ, ಹಾಗಾದ್ರೆ ನಾನು ಏನ್ ಕೇಳ್ತೀನಿ ಅಂತಾನೂ ನಿಂಗೆ ಗೊತ್ತಿರ್ಬೇಕಲ್ಲ? ಗೊತ್ತು, ಆದ್ರೆ ಅದಕ್ಕೆ ನನ್ನ ಉತ್ತರ ಏನು ಅಂತ ನಿನಗ್ ಗೊತ್ತಿಲ್ಲ. ಗೊತ್ತು. ಮಮ್ಮಿ ಡ್ಯಾಡಿಗೆ ಹೇಳಿದ ಉತ್ತರನೇ ನಿನ್ಗೂ ಹೇಳೋದು ಅಂತ ತಾನೇ ಹೇಳ್ತೀಯಾ? ಇಲ್ಲ, ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡಿದ್ದೀನಿ. ನಾನ್ ಮತ್ತೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಯಾಕೆ ನಾನ್ ಮತ್ತೆ ಮದುವೆ ಮಾಡ್ಕೋಬಾರ್ದಾ ಬಿಂದು? ಥ್ಯಾಂಕ್ ಯು ಇಂದು, ಥ್ಯಾಂಕ್ ಯು ವೆರಿ ಮಚ್. ಬಿಂದು, ನಾನ್ ನನ್ನ ನಿರ್ಧಾರನ ಬದಲಾಯಿಸ್ಕೊಂಡೆ. ಆ ನಿರ್ಧಾರ ಮತ್ತೆ ಬದಲಾಗಬಾರ್ದು ಅಂದ್ರೆ ನಿನ್ ಪ್ರಯತ್ನ ಬಹಳ ಮುಖ್ಯ ಅನಿಸ್ತಾ ಇದೆ. ಹೇಳಿಂದು, ನಾನ್ ಏನ್ ಮಾಡ್ಬೇಕು? ನಾನ್ ಮತ್ತೆ ಮದ್ವೆ ಅಂತ ಆಗೋದಾದ್ರೆ ಅದು ಕಿಶೋರ್ ಜೊತೆ ಮಾತ್ರ. ಈ ವಿಚಾರನ ಅವನ್ ಜೊತೆ ಮಾತಾಡಿ ಅವನೊಪ್ಸಿ ನನ್ ಜೊತೆ ಮದ್ವೆ ಮಾಡ್ಸೋದಿಕ್ಕೆ ನಿನಗ್ ಸಾಧ್ಯನಾ? ನನಗೇನು ಅರ್ಜೆಂಟ್ ಇಲ್ಲ, ನಿಧಾನವಾಗಿ ನಿನ್ ನಿರ್ಧಾರ ತಿಳಿಸು. ಸೂರ್ಯ ಮುಳುಗಾಯ್ತು ಅಂತ ಕಾಣುತ್ತೆ, ಬಾ ಹೊರಡೋಣ. ಹಾಯ್ ಬಿಂದು,
ಹಾಯ್. ಅಮ್ಮ ಎಲ್ಲಿ ಕಾಣ್ತಾ ಇಲ್ಲ? ಮನೇಲೇ ಇದ್ರಲ್ಲ. ಓಹ್, ಕೆಳಗಡೆ ಮನೇಲಿರ್ಬೇಕು ಅನ್ಸುತ್ತೆ. ಕರೀಲಾ? ಬೇಡ, ನಾನು ಕಿಶೋರ್ ನೋಡೋಣ ಅಂತ ಬಂದೆ. ಸರಿ, ನೀವಿಬ್ರು ಮಾತಾಡ್ತಾ ಇರಿ, ನಾನು ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಥ್ಯಾಂಕ್ ಯು. ಹಾಯ್ ಕಿಶೋರ್. ಹಾಯ್. ಸುಂದರ್ರಾಜ್ ಅಂಕಲ್ಗೆ ಇಂದು ಮದ್ವೆಗೆ ಒಪ್ಕೊಂಡಿರೋ ವಿಷಯನ ತಿಳಿಸೋಣ ಅಂತ ಬಂದಿದ್ದೆ. ವಿಷಯ ಕೇಳಿ ತುಂಬಾ ಖುಷಿ ಪಟ್ರು. ಹುಡುಗನ್ ಯಾರಾದ್ರೂ ನೋಡಿದ್ದೀರಾ ಅಂತಾನೂ ಕೇಳಿದ್ರು. ಹುಡುಗ ನೀನೆ ಅಂತ ಹೇಳೋಣ ಅಂತಿದ್ದೆ. ನೀನ್ ಒಪ್ಕೆನ ಇಂದು ಮೊದಲು ನಿನ್ ಮುಖಾಂತರನೇ ತಿಳಿಸಿ ಆಮೇಲೆ ಅವ್ರಿಗೆ ಹೇಳೋಣ ಅಂತ ಸುಮ್ಮನಾದೆ. ಕಿಶೋರ್, ನಾಳೆ ಇಂದು ಬರ್ಡೇ. ಆಕೆ ಬರ್ಡೇಗೆ ನೀನ್ ಒಪ್ಕೆನೆ ಉಡುಗೊರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾಳೆ ನಾ ಇಂದು ಜೊತೆ ಹಿಲ್ ವ್ಯೂ ಪಾಯಿಂಟ್ ಹತ್ರ ಬರ್ತಿದ್ದೀನಿ. ನೀನು ಅಲ್ಲಿಗೆ ಬಂದು ಆಕೆಗೆ ನೀನ್ ಒಪ್ಕೆನ ತಿಳಿಸ್ಬಿಡು ಕಿಶೋರ್. ಕಿಶೋರ್, ನಾಳೆ ನೀ ಅಲ್ಲಿಗೆ ಬರ್ತೀಯಾ? ಇಂದೂಗ್ ನೀನ್ ಒಪ್ಕೆನ್ ತಿಳಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಕಸ್ಮಾತ್ ನಾಳೆ ನೀ ಅಲ್ಲಿಗೆ ಬರ್ದೇ ಹೋದ್ರೆ ಅಲ್ಲಿ ಬೇರೆ ಇನ್ನೇನೋ ನಡಿಬಹುದು. ನನ್ ಕಿಶೋರ್ ಅಂತ ಅನಾಹುತಕ್ಕೆ ಅವಕಾಶ ಕೊಡಲ್ಲ ಅನ್ನೋ ನಂಬಿಕೆ ನನಗಿದೆ. ಥ್ಯಾಂಕ್ ಯು ಕಿಶೋರ್, ಥ್ಯಾಂಕ್ ಯು ವೆರಿ ಮಚ್. ನಂಗೆ ಗೊತ್ತಿತ್ತು ಕಿಶೋರ್, ನನ್ ಕಿಶೋರ್ ಯಾವತ್ತೂ ಸ್ವಾರ್ಥಿ ಆಗಲ್ಲ ಅಂತ. ಇಂದುಗೆ ನೀ ಆಕೆನ್ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ಯಾ ಅಂತ ನಾ ಹೇಳಿದ್ದೀನಿ. ಆಕೆ ನಾ ಇಲ್ಲಿ ಕಳಿಸ್ತೀನಿ. ದಯವಿಟ್ಟು ನಾ ಹೇಳಿರೋ ಮಾತನ್ನೇ ನೀ ಅವಳು ಹೇಳ್ಬಿಡು ಕಿಶೋರ್. ನಾನು ನಿನ್ನನ್ನ ಮುಂದೆ ಮದುವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ.